ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನಾವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಿಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಹನುಮಂತ ರಾವಣನ ಅಂತಃಪುರವನ್ನೆಲ್ಲ ಹುಡುಕಾಡಿದ. ಎಲ್ಲೂ ಸೀತೆ ಕಾಣಲಿಲ್ಲ. ಈಗೇನು ಮಾಡೋದು? ನಾನು ವಾಪಸ್ ಹೋಗಿ ರಾಮನಿಗೆ ಸೀತೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಏನು ಗತಿ? ರಾಮ ಜೀವಿಸಿರ್ತಾನ? ರಾಮ ಪ್ರಾಣ ಬಿಟ್ಟ ಮೇಲೆ ಲಕ್ಷ್ಮಣ ಇರ್ತಾನ? ಇದನ್ನೆಲ್ಲ ನೋಡಿದಂತಹ ಸುಗ್ರೀವ ನನ್ನನ್ನು ಸುಮ್ಮನೆ ಬಿಡ್ತಾನ? ಸುಗ್ರೀವ ಪ್ರಾಣಾರ್ಪಣೆ ಮಾಡಿದ್ರೆ ವಾನರೆಲ್ಲ ಇರ್ತಾರ? ಹೀಗೆ ಇಕ್ಷ್ವಾಕು ವಂಶ, ವಾನರ ಕುಲ ಎಲ್ಲ ನಾಶವಾಗಿಬಿಡುತ್ತೆ. ಏನೇ ಆದರೂ ನಾನು ಇಲ್ಲೇ ಇರಬೇಕು. ಇದ್ದು ಎಲ್ಲ ಕಡೆ ಸೀತಾದೇವಿಯನ್ನು ಹುಡುಕಬೇಕು. ಸೀತೆ ಸಿಗ್ತಾಳೆ. ಆದ್ದರಿಂದ ನಾನು ಯಾವ ಕಾರಣಕ್ಕೂ ಕಿಷ್ಕಿಂಧೆಗೆ ಹೋಗೋದು ಬೇಡ. ನಾನು ಹೋಗದಿದ್ದರೆ ಎಲ್ಲರೂ ಹನುಮಂತ ಬರ್ತಾನೆ ಅನ್ನುವಂಥ ಭರವಸೆಯಲ್ಲಿ ಇರ್ತಾರೆ, ಎಲ್ಲರೂ ಬದುಕಿರ್ತಾರೆ ಅಂತ ಒಂದು ನಿರ್ಧಾರ ಮಾಡ್ತಾನೆ ಹನುಮಂತ. ಹಾಗೆ ಯೋಚನೆ ಮಾಡ್ದ. ಸಮುದ್ರ ಲಂಘನದಿಂದ ಲಂಕಾ ಪ್ರವೇಶ ಮಾಡುವವರಿಗೆ ಎಲ್ಲ ಸುಗಮವಾಗಾಯಿತು ರಾಮನ ಅನುಗ್ರಹದಿಂದ. ಲಂಕಾ ಪ್ರವೇಶದಲ್ಲಿ ಆ ಲಂಕಾದಿ ದೇವತೆ ಜಯಿಸಿದೆ, ಎಲ್ಲ ಆಯಿತು. ಯಾಕೆ ನನಗೆ ಸೀತೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ಸುತ್ತಲೂ ಒಳ್ಳೆಯ ಬೆಳದಿಂಗಳು, ಚಂದ್ರ ಎಲ್ಲ ಕಡೆ ಪ್ರಕಾಶಮಾನವಾಗಿದ್ದಾನೆ. ಅವನು ಮನಸ್ಸಿನಲ್ಲಿ ಯೋಚನೆ ಮಾಡಿದ, ಚಂದ್ರ ಎಲ್ಲ ಕಡೆ ಪ್ರಕಾಶಮಾನವಾಗಿರೋದು ಯಾಕೆ ಅಂದರೆ ಸೀತೆಯನ್ನು ಹುಡುಕುವಂತ ನನಗೆ ಪ್ರೇರಣೆ ಕೊಡ್ತಾ ಇದ್ದಾನೆ. ನಾನು ಸಾಯಬಾರ್ದು, ಬದುಕಿರಬೇಕು. ಎಂದಾದರೂ ಒಂದು ದಿನ ಒಳ್ಳೆಯ ದಿನ ಬರುತ್ತೆ, ಸಂತೋಷ ಸಿಗುತ್ತೆ, ನಾನು ಸೀತೆಯನ್ನು ಹುಡುಕಿಯೇ ತೀರ್ತೀನಿ ಅಂತ ದೃಢವಾದಂತಹ ನಿಶ್ಚಯವನ್ನು ಮಾಡಿದ ಆಂಜನೇಯ. ಒಂದು ವೇಳೆ ಸೀತೆ ಸಿಕ್ಕದೇ ಇದ್ದರೆ ರಾವಣನನ್ನು ಸಂಹಾರ ಮಾಡಿಬಿಡ್ತೀನಿ. ಅದೂ ಇಲ್ಲ ಅಂದರೆ ರಾವಣನನ್ನೇ ಕಟ್ಟಿ ಎಳೆದುಕೊಂಡು ಹೋಗಿ ರಾಮ ಲಕ್ಷ್ಮಣರ ಮುಂದೆ ಬಿಟ್ಬಿಡ್ತೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ನಾನಂತೂ ಸೀತಾದೇವಿಯನ್ನು ಕಾಣುವವರಿಗೆ ಈ ಲಂಕೆಯನ್ನು ಬಿಡೋದಿಲ್ಲ ಅಂತ ನಿಶ್ಚಯ ಮಾಡಿ ಎಲ್ಲ ಕಡೆ ದೃಷ್ಟಿ ಹಾಯಿಸ್ತಾ ಇರ್ತಾನೆ. ಒಂದು ಕಡೆ ನೋಡ್ತಾನೆ, ದೂರದಲ್ಲಿ ಒಂದು ಒಳ್ಳೆಯ ವನ ಕಾಣುತ್ತೆ, ಅತ್ಯಂತ ಸುಂದರವಾದಂಥ ವನ. ಅಲ್ಲಿ ಅನೇಕ ವೃಕ್ಷಗಳು, ಪುಷ್ಪದ ಗಿಡಗಳೆಲ್ಲ ಇದೆ. ನಾನು ಯಾಕೆ ಈ ವನ ನೋಡಲಿಲ್ಲ ಅಂತ ಅವಾಗ ಯೋಚನೆ ಮಾಡ್ತಾನೆ. ಆವಾಗ ತಾನು ಇದುವರೆಗೆ ನಾನು ಎಲ್ಲರನ್ನೂ ಪ್ರಾರ್ಥನೆ ಮಾಡಬೇಕಾಗಿತ್ತು, ಈಗ ಪ್ರಾರ್ಥನೆ ಮಾಡ್ತೀನಿ, ದೃಢವಾದಂಥ ಸಂಕಲ್ಪವನ್ನು ಮಾಡ್ತೀನಿ ಅಂತ ಹೇಳಿ, ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೈವೈಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರ ಇಂದ್ರ ಯಮ ಅನಿಲೇಭ್ಯ ನಮೋಸ್ತು ಚಂದಾರ್ಕ ಮರುದ್ಗಣೇಭ್ಯ. ಆ ನನ್ನ ಆರಾಧ್ಯ ಮೂರ್ತಿಯಾದಂತಹ ರಾಮನಿಗೆ ನಮಸ್ಕಾರ, ರಾಮಾನುಜನಾದಂತಹ ಲಕ್ಷ್ಮಣನಿಗೆ ನಮಸ್ಕಾರ, ಜನಕಾತ್ಮಜಿಯಾದಂತಹ ಸೀತೆಗೆ ನಮಸ್ಕಾರ, ರುದ್ರ ಇಂದ್ರ ಯಮ ವಾಯು ಇವರೆಲ್ಲರಿಗೂ ನಮಸ್ಕಾರ, ಎಲ್ಲ ದಿಕ್ಪಾಲರಿಗೆ ನಮಸ್ಕಾರ, ಚಂದ್ರ ಸೂರ್ಯರಿಗೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ನನಗೆ ಅನುಗ್ರಹ ಮಾಡಿ ನನ್ನ ಪ್ರಯತ್ನ ಸಫಲ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದೇ ಒಂದು ನೆಗತಕ್ಕೆ ಅಶೋಕವನವನ್ನು ಪ್ರವೇಶ ಮಾಡಿಬಿಡ್ತಾನೆ ನಮ್ಮ ಆಂಜನೇಯ ಸ್ವಾಮಿ. ಅಶೋಕವನವನ್ನೆಲ್ಲ ನೋಡ್ತಾನೆ. ಅತ್ಯಂತ ಸುಂದರವಾದಂತಹ ವನ ಅದು. ಚಂದ್ರನ ಬೆಳಕಿದೆ. ಅಲ್ಲಿ ಒಂದು ಸುಂದರವಾದಂತಹ ಸರೋವರ ಇದೆ. ಅವನಿಗೆ ಒಂದು ಅವ್ಯಕ್ತವಾದಂಥ ಆನಂದ ಆಯಿತು. ಖಂಡಿತ ಸೀತಾಲಕ್ಷ್ಮಿ ಇಲ್ಲಿದ್ದಾಳೆ, ಅವಳ ಸಾನ್ನಿಧ್ಯ ಇಲ್ಲಿ ಇದೆ ಅಂತ ಭಾವಿಸ್ಕೊಂಡ. ಅಲ್ಲೊಂದು ಸುಂದರವಾದಂಥ ವೃಕ್ಷವನ್ನು ಕಂಡ.
ಅದೇ ಶುಂಶುಪ ವೃಕ್ಷ. ಅಲ್ಲಿ ತನ್ನ ಆಕಾರವನ್ನು ಸಣ್ಣದಾಗಿ ಮಾಡಿಕೊಂಡು ಆ ಗಿಡದ ರಂಬೆಯ ಎಲೆಗಳ ಮಧ್ಯೆ ಹಾಗೇ ಕೂತ್ಕೊಂಡು ರಾಮ ಧ್ಯಾನ ಮಾಡ್ತಾ ಇದ್ದಾನೆ. ನಾನು ಏನೇ ಕಾರಣ ಆದರೂ ಇವತ್ತು ಸೀತಾದೇವಿಯ ದರ್ಶನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾನೆ. ಅಲ್ಲಿರುವಂಥ ಸರೋವರವನ್ನು ನೋಡ್ತಾನೆ. ಸೀತಾದೇವಿ ಸಂಧ್ಯಾ ಪ್ರಾರ್ಥನೆಗೋಸ್ಕರ ಈ ಸರೋವರಕ್ಕೆ ಬಂದೇ ಬರ್ತಾಳೆ, ಇಲ್ಲಿ ನಾನು ನೋಡ್ತೀನಿ ಅಂತ ಅಲ್ಲಿ ಕೂತ್ಕೊಳ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಅಲ್ಲೊಂದು ಸುಂದರವಾದಂತಹ ಪ್ರಾಕಾರವನ್ನು ನೋಡ್ದ. ಅಲ್ಲಿ ಚಿನ್ನದ ಜಗಲಿಗಳೆಲ್ಲ ಇದೆ. ಮಧ್ಯೆ ಒಂದು ಮಣಿಭೂಷಿತವಾದಂತಹ ಒಂದು ವೈಡೂರ್ಯದಿಂದ ಕೂಡಿದಂತಹ ಒಂದು ಮಂಟಪವನ್ನು ನೋಡ್ತಾನೆ. ಆ ಮಂಟಪದ ಪಕ್ಕದಲ್ಲೇ ವೃಕ್ಷ ಇದೆ. ಅದರ ಕೆಳಗಡೆ ಸರ್ವಾಂಗ ಸುಂದರಿಯಾದಂಥ ಒಂದು ದೇವತಾ ಸ್ತ್ರೀಯನ್ನು ಹನುಮಂತ ನೋಡ್ತಾನೆ. ಆಕೆ ಮಲಿನ ಬಟ್ಟೆ ನುಟ್ಟಿದ್ದಾಳೆ, ಆಹಾರವಿಲ್ಲ, ಕೃಶಲಾಗಿದ್ದಾಳೆ. ವಿಶಾಲಾಕ್ಷಿಯಾದಂತಹ ಆ ದೇವತೆಯನ್ನು ನೋಡ್ದ. ಆಂಜನೇಯನಿಗೆ ಮನಸ್ಸಿಗೆ ಸ್ಥಿರ ಆಯಿತು, ಇವಳೇ ಸೀತೆ ಅಂತ ನಿರ್ಧರಿಸಿಬಿಟ್ಟ. ಶ್ರೀರಾಮ ಹನುಮಂತನಿಗೆ ವಿವರಿಸಿದಂತಹ ಸೀತಾ ಲಕ್ಷಣಗಳನ್ನೆಲ್ಲ ಸೀತೆಯಲ್ಲಿ ಕಂಡ ಹನುಮಂತ. ಅವಳು ಧರಿಸ್ಕೊಂಡಿದ್ದಂತಹ ಆಭರಣಗಳನ್ನೆಲ್ಲ ನೋಡ್ದ. ಆಗ ನಿರ್ಧಾರ ಮಾಡ್ದ, ಇವಳೇ ಸೀತಾ ಲಕ್ಷ್ಮಿ ಅಂತ. ಹೀಗೆ ಹನುಮಂತ ಆ ಶುಂಶುಪ ವೃಕ್ಷದ ಕೆಳಗಡೆ ಕುಳಿತಿದ್ದಂತಹ ಸೀತಾ ದರ್ಶನವನ್ನು ಮಾಡ್ದ. ಸೀತಾದೇವಿಯ ಮನಸ್ಸು ರಾಮನಲ್ಲಿ ಲೀನವಾಗಿತ್ತು, ರಾಮನ ಮನಸ್ಸು ಸೀತಾದೇವಿಯಲ್ಲಿ ಲೀನ ಆಗಿಬಿಟ್ಟಿತ್ತು. ಅನೇಕ ಕಾರಣಗಳಿಂದ ಇವಳೇ ಸೀತೆ ಅಂತ ನಿರ್ಧರಿಸಿಬಿಟ್ಟ. ಪರಮಾನಂದ ಆಯಿತು. ಹನುಮಂತನ ರೋಮಗಳೆಲ್ಲ ಪುಳಕಿತವಾಯಿತು. ಆನಂದದಿಂದ ರಾಮ ಧ್ಯಾನದಲ್ಲಿ, ಸೀತಾ ಧ್ಯಾನದಲ್ಲಿ ಆಂಜನೇಯ ಸ್ವಾಮಿ ಆನಂದ ಬಾಷ್ಪವನ್ನು ಸುರಿಸ್ತಾ ಆ ವೃಕ್ಷದ ಮೇಲೆ ಕುಳಿತಿದ್ದಾನೆ. ಹೀಗೆ ಹನುಮಂತನಿಗೆ ಸೀತಾ ದರ್ಶನ ಆಯಿತು. ಸೀತಾ ದರ್ಶನ ಆದ್ದರಿಂದ ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯಿತು. ಕಣ್ಣು ಮುಚ್ಚಿ ಧ್ಯಾನಸ್ಥನಾದ. ತನ್ನ ಹೃದಯ ಸಿಂಹಾಸನದಲ್ಲಿ ದಿವ್ಯ ದಂಪತಿಗಳಾದಂತಹ ಸೀತಾರಾಮರನ್ನು ಕುಳ್ಳಿರಿಸಿದ. ಸೀತಾರಾಮರನ್ನು ಧ್ಯಾನಿಸ್ತಾ ಆನಂದ ಪಡ್ತಾ ಇದ್ದಾನೆ ಹನುಮಂತ. ನಾವು ಸಹ ಆ ಸೀತಾರಾಮರನ್ನು ನಮ್ಮ ಹೃದಯ ಕಮಲದಲ್ಲಿ ಕುಳ್ಳಿರಿಸಿಕೊಂಡು ಧ್ಯಾನ ಮಾಡ್ತಾ ನಾಳೆ ಮುಂದಿನ ರಾಮಕಥೆಯನ್ನು ಕೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ